ಏನು ಬಾಂಡೆ ಅದಾವ ಖಾಲಿ ಆಗ್ಯಾವ ಒಂದವ ಇನ್ನೊಂದು ನಾಲ್ಕು ಉಳಿದಿದ್ವಲ್ರಿ ಮತ್ತೆ ಎಲ್ಲ ಹೆಂಗ ಅದು ಬಂಡ್ಯಾಗ ಹಿಡ್ದಿತ್ತು ಸುಮ್ಮ ಅವ ಒಂದು ನಾಲ್ಕು ಕಡಚಿಗೆ ಭಗೋನಿ ಅವ ಇವ ಒಂದಿಷ್ಟು ದಿನ ಸಣ್ಣ ಪುಟ್ಟ ಇದ್ದು ಅದಾವ ಆಗ್ಯಾವ ಕಮಲ ಒಂದಳು ಇನ್ನೂ ಸದ್ಯಾವಪ್ಪ ಬೇಕನ್ನ ಅಂದಳಕಿ ತಗೊಂಡು ಬಾ ಇಲ್ಲ ಅಂದ ಪೂಜಾ ಕೊನೆಗೆ ಅವೆಲ್ಲ ಮನ್ಯಾನು ಹೊಸ ಹೊಸ ಬಂಡವ ಇನ್ನ ಸ್ವಲ್ಪ ಅರ್ಧ ಇದ್ದು ಸ್ವಲ್ಪ ಅರ್ಧನೂ ಇಲ್ಲ ಸ್ವಲ್ಪ ಪ್ರಮಾಣದೊಳಗ ಒಂದು 10 ಪೈಸೆ ಉಳಿದಿದ್ದು ಬಾಂಡೆ ತಂದು ಎಲ್ಲ ಅವ್ನ ಮುಂದೆ ಕುಟ್ರಿ ಹಾಕಿದಳು ಅದಾವ್ ನೋಡಿಪ್ಪ ಇವತ್ತು ಯಾರಿಗೆ ಕೊಡ್ತಿ ಕೊಡು ಅಂದಳು ಇರ್ಲಿ ಬಿಡು ಅಲ್ಲೇ ಇಡು ಮತ್ತೇನ್ರಿ ಅದಾವನ ಮನ್ಯಾಗ ಅಂದ ಏನೂ ಇಲ್ಲ ಹೌದಾ ನೋಡ್ ಮತ್ತಿನ ಏನದಾವನ ಅಂದ ಏನಿಲ್ಲಪ್ಪ ಆಯ್ತು ನೀವು ಹೋಗ್ರಿ ಬಾಗಿಲು ಹಾಕೊಂಡು ಹೋಗ್ರಿ ಯಾಕೆ ನಾನು ಸುಸ್ತು ಭಾಳ ಆಗ್ಯದ ನನ್ನ ಪೂಜೆ ಆಗ್ಯದ ಪ್ರಸಾದ ಮಾಡ್ತೀನಿ ಮಲ್ಕೋತೀನಿ ಮುಂಜಾನೆ ನಾನು ಎಬ್ಸ್ರಿ ಇವತ್ತು ಹೋಗಿ ಎಲ್ಲರೂ ಮಾರ್ಕೊಂಬರೋಣ ಅಂದ ಇವತ್ತು ಹೋಗಿ ಎಲ್ಲರೂ ಮಾರ್ಕೊಂಬರೋಣ ಅಂದ ಆಯ್ತಪ್ಪ ನೀ ಹೆಂಗಂತಿ ಹಂಗಂದ್ರ ಅವಾಗೂ ಸಿಟ್ಟು ಬರ್ಲಿಲ್ಲ ಅವಾಗೂ ಕೋಪಗಳಿಲ್ಲ ಆಯ್ತಂತ ಬಾಗಿಲ ಹಾಕೊಂಡು ಹೋದ್ರಿ ಇವ ಮಲ್ಕೊಂಡ ಬೆಳಗಿನ ಜಾವ ಕೋಳಿ ಕೂಗ್ತು ತವನಪ್ಪ ಕಮಲವ್ವ ಹೇಳ್ತಾರೆ ಎದ್ದು ಯಥಾ ಪ್ರಕಾರ ರಂಗವಲ್ಲಿಯನ್ನ ಮನೆ ಮುಂದೆ ಗುಡಿಸಿ ರಂಗವಲ್ಲಿ ಹಾಕಿ ಕಮಲವ್ವ ಏನ್ರಿ ಗುರುಗಳು ಎದ್ದಾರಿಲ್ಲ ನೋಡ್ರಿ ಅಂದ್ರು ಇಲ್ಲ ಎಬ್ಸುದ್ ಬೇಡ 2-3 ದಿವಸ ಪಾಪ ಸುಸ್ತಾಗ್ಯಾನ ಅಜ್ಜ ಇನ್ನೊಂದು ಅರ್ಧ ತಾಸು ಬಿಟ್ಟು ಎಬ್ಸೋನಾಳ ಅನಕ ಪೂಜಾ ಕೋಣೆ ಐತಿ ನಾವಿಬ್ರು ಸ್ನಾನ ಮಾಡಿ ಆಮೇಲೆ ಎಬ್ಸೋಣ ಅಂತ ಹೇಳಿ ಕಮಲವ್ವ ಮತ್ತು ತವನಪ್ಪ ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡ ಇನ್ನೇನ ಇಬ್ರು ಮಡಿಬಟ್ಟೆಯಿಂದ ಗುರುವೇ ಹೇಳು ಬೆಳಗಾಗ್ಯದ ಎದ್ದು ಸ್ನಾನ ವಂದನಾದಿಗಳು ಮುಗಿಸ್ಕೋಪ ನಿನಗೆ ಪ್ರಸಾದ ಮಾಡಿ ಹಾಕ್ತೀನಿ ಅಂತ ಹೇಳಿ ತವನಪ್ಪ ಮತ್ತು ಕಮಲವ್ವ ಬಾಗಿಲಿಗೆ ಬಂದು ಗುರುವಿನನ್ನ ಕರೀತಾರ ನಾಗಲಿಂಗಜ್ಜ ನಾಗಲಿಂಗಜ್ಜ ಅಂತ ಕರೆದ್ರು ಎಲ್ಲಿ ನಾಗಲಿಂಗಜ್ಜ ಕೊಡ್ಲಿಲ್ಲ ಒಳಗಿಂದ ಏನು ಘಾತಾಗ್ಯದ ಅಂತ ತಿಳ್ಕೊಂಡ ಒಂದಷ್ಟು ಕಳವಳಗೊಂಡಿರ್ತಕ್ಕಂಥ ತವನಪ್ಪ ಬಾಗಿಲ ಒತ್ತಿಗೆ ಜೋರಾಗಿ ಹಿಂಗ ತೆಗೆದು ಒಳಗೆ ಹೋಗಿ ನೋಡ್ತಾರ ಗಂಡ ಹೆಂಡತಿ ಅಲ್ಲಿ ನಾಗಲಿಂಗಜ್ಜ ಇರ್ಲಿಲ್ರಿ ಅವ್ರು ರಾತ್ರಿ ತಂದು ಏನು ಸ್ವಲ್ಪ ಬಾಂಡೆ ಇಟ್ಟಿದ್ರಲ್ಲ ಎಲ್ಲಾ ಬಾಂಡೆ ಬಂಗಾರದ ಬಾಂಡೆಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ರು ಕಣ್ಣಾ ನೀರು ತೆಗೆದು ತವನಪ್ಪ ಅಂದ ಗುರುವೇ ನಿನ್ನ ಆಟವನ್ನ ಬಲ್ಲೋರು ಯಾರ್ಯಾರು ಎಂತ ಸಂಕಲ್ಪ ಐತಿ ನೋಡ್ರಿ ಏನೆಲ್ಲ ಮಾಡಿದ ಗುರು ಭಿಕ್ಷೆ ಬೇಡ ಖಚ್ಚಿದ ಕೊಡುಗೆ ಕೊನೆಗೆ ಏನ್ ಮಾಡ್ತಾನ ಕೈ ಹಿಡಿದ ಭಕ್ತರನ್ನ ಕೈ ಹಿಡಿತಾನಲ್ಲ ಅದು ಸಾಕ್ಷಾತ್ ಗುರು ಮಹಿಮಾ ಅದು ಗುರು ಆ ಗುರು ಸದ್ಗುರು ಯಾರು ಅಂದ್ರ ಪರಶುರಾಮ ಅವತಾರ ಎಂತಹ ಸದ್ಗುರು ಎಂತಹ ಅಂತಂದ್ರೆ ಹಲವು ಮನ್ವಂತರಗಳ ಕಳೆದ ನಂತರ ಯುಗಾಂತರದಲ್ಲಿ ಮತ್ತೆ ಯಥಾ ಪ್ರಕಾರ ದೈತ್ಯ ಶಕ್ತಿಯ ಪ್ರವರ್ಧನೆ ಆಗ್ತದ ದೈತ್ಯ ಶಕ್ತಿ ಕಾರ್ತಿವೀರ್ಯ ಅರ್ಜುನನಂತಹ ದುಷ್ಟ ಶಕ್ತಿ ರಾವಣಾಸುರನಂತಹ ದೈತ್ಯ ಶಕ್ತಿ ಕ್ಷತ್ರಿಯ ಕುಲದಲ್ಲಿ ಕೆಲವೊಂದಿಷ್ಟು ಜನ ಅಹಂಭಾವದಿಂದ ಈ ಭೂಮಂಡಲದಲ್ಲಿ ಅಹಂಕಾರಿಗಳಾಗಿ ದುರ್ಮಾರ್ಗಿಗಳಾಗಿ ವಿವೇಕವನ್ನ ಕಳೆದುಕೊಂಡು ಜನರನ್ನ ಪೀಡಿಸುತ್ತಾ ನಡೆದಿದ್ರು ನೋಡ್ರಿ ಈಗ ಭೂದೇವಿಯ ಮಡಿಲೊಳಗೊಂದಷ್ಟು ತಾಪ ಪ್ರಾರಂಭ ಆಯ್ತು ಭೂತಾಯಿ ಅಂತಾಳೆ ಎಲೆ ಪರಮಾತ್ಮ ಎಲೆ ಶ್ರೀಮನ್ನಾರಾಯಣನೇ ಎಂತಿಂತ ಸಂದರ್ಭದಲ್ಲಿ ಎಂತಿಂತ ದೈತ್ಯರನ್ನ ಕೊಲ್ಲಿದಿ ಆದ್ರೆ ಇಲ್ಲಿರ್ತಕ್ಕಂಥ ಕ್ಷತ್ರಿಯರು ಅಹಂಭಾವದಿಂದ ಬೆರಿಲಿಕತ್ತಾರ ಕ್ಷತ್ರಿಯರ ದರ್ಪವನ್ನು ಅಡಗಿಸಬೇಕಾಗ್ಯದ ಕಾರ್ತಿವೀರ್ಯ ಅರ್ಜುನಂತ ಅಹಂಭಾವದ ದೈತ್ಯನನ್ನ ಆತನ ಸೊಕ್ಕನ್ನು ಅಡಗಿಸಬೇಕಾಗ್ಯದ ಆತನ ಮರ್ದನ ಮಾಡಬೇಕಾಗ್ಯದ ಪರಮಾತ್ಮ ನೀನ್ ಯಾವಾಗ ದರಿಗಿಳಿದು ಬರ್ತಿ ಅಂತ ತಿಳ್ಕೊಂಡು ತಾಯಿ ಭೂದೇವಿ ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಧ್ಯಾಪಿಸ್ತಾಳೆ ಆ ಭಕ್ತಿಗೆ ಒಲಿದಿರ್ತಕ್ಕಂಥ ಶ್ರೀಮನ್ನಾರಾಯಣ ಪರಶುರಾಮ ಅವತಾರ ರೂಪದೊಳಗ ಈ ಭೂಲೋಕಕ್ಕೆ ಬರ್ತಾನೆ ಶ್ರೀ ಗುರು ಬಸ